ಸಾಮಾನ್ಯ ಜನರಿಗೆ ಉಚಿತವಾಗಿ ವಿತರಿಸಬೇಕಾದ ಸರ್ಕಾರಿ ಔಷಧಿಗಳನ್ನು ರಸ್ತೆ ಬದಿಯ ತಿಪ್ಪೇಗುಂಡಿಯಲ್ಲಿ ಎಸೆದಿರುವ ಘಟನೆ ರಾಯಚೂರು ನಗರದ ಎಲ್ಬಿಎಸ್ ನಗರದಲ್ಲಿ ಬೆಳಕಿಗೆ ಬಂದಿದೆ. ನಗರದ ಸ್ಮಶಾನ ಜಾಗದ ಸಮೀಪ ತಿಪ್ಪೇಗುಂಡಿಯಲ್ಲಿ ರಾಶಿಗಟ್ಟಲೆ ಔಷಧಿಗಳು ಪತ್ತೆಯಾಗಿದ್ದು, ಅವುಗಳಲ್ಲಿ ಕೆಮ್ಮು, ಕಫ ಸೇರಿ ವಿವಿಧ ಕಾಯಿಲೆಗಳಿಗೆ ಬಳಸುವ ಔಷಧಿಗಳು ಸೇರಿದೆ. ಗಮನಾರ್ಹ ಸಂಗತಿ ಅಂದ್ರೆ ಪತ್ತೆಯಾದ ಔಷಧಿಗಳ ಅವಧಿ ಮುಗಿದಿಲ್ಲ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರೊಂದಿಗೆ ಸರ್ಕಾರದ ಮುದ್ರೆ ಹೊಂದಿರುವ ಸಿರಿಂಜ್ಗಳನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಎಸೆಯಲಾಗಿದೆ. ಜನ ಓಡಾಡುವ ಪ್ರದೇಶದಲ್ಲಿ ಇಷ್ಟು ಪ್ರಮಾಣದ ಔಷಧಿಗಳನ್ನು ಬೀಸಾಡಿರುವುದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ರಸ್ತೆ ಬದಿಯಲ್ಲಿ ಬಿದ್ದಿರುವ ಔಷಧಿಗಳನ್ನು ಮಕ್ಕಳು ಅಥವಾ ಯಾರಾದರೂ ಅಜಾಗರೂಕತೆಯಿಂದ ಬಳಸಿದ್ರೆ ಯಾರು ಹೊಣೆ ಎಂಬ ಪ್ರಶ್ನೆ ಸ್ಥಳೀಯರಿಂದ ಕೇಳಿ ಬರ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗಳಿಗೆ ಸೇರಬೇಕಾದ ಔಷಧಿಗಳು ಇಲ್ಲಿ ಹೇಗೆ ಬಂದ್ವು, ಯಾರು ಇವುಗಳನ್ನು ಎಸೆದಿದ್ದಾರೆ ಎಂಬ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಈ ಕುರಿತು ಸಂಬಂಧಿಸಿದ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂಬುದು ಜನರ ಆಗ್ರಹವಾಗಿದೆ.